ಇದು ಇಂಪಾರ್ಟೆಂಟ್ ಇದೆ ವಿತ್ ರೆಸ್ಪೆಕ್ಟ್ ಟು RBC. ಸೊ RBC ಎಷ್ಟಿರಬೇಕು ಪರ್ ಮಿಲಿಮೀಟರ್ ಕ್ಯೂಬ್. ಸೊ ಯು ಕ್ಯಾನ್ ರಿಮೆಂಬರ್, ಸೊ ನೀವು ಅಂದಾಜ್ ಮಾಡ್ಬೋದು ದಟ್ ಎಷ್ಟು ಥಿಕ್ ಆಗಿ ಕ್ವಾಂಟಿಟಿ ಎಷ್ಟು ಜಾಸ್ತಿ ಇರುತ್ತೆ RBC ಇದು ಅಂತ ಹೇಳಿ. ಫಾರ್ ಈಚ್ ಮಿಲಿಮೀಟರ್ ಕ್ಯೂಬ್, ಮಿಲಿಮೀಟರ್ ಎಷ್ಟು ಬರುತ್ತೆ? ಯುವರ್ ಸೆಂಟಿಮೀಟರ್ ಇಸ್ 10 ಮಿಲಿಮೀಟರ್. ಆ 10 ಮಿಲಿಮೀಟರ್ ನಲ್ಲಿ 1 ಮಿಲಿಮೀಟರ್ ನ ತಗೊಂಡ್ರೆ 1 ಮಿಲಿಮೀಟರ್ ಹೀಗೆ ಲೆಂತ್ ಬ್ರೆಡ್ತ್, ಲೆಂತ್ ಬ್ರೆಡ್ತ್ ಹೈಟ್ LBH ಟೋಟಲ್ ನೀವು ತಗೊಂಡ್ರೆ 1 ಮಿಲಿಮೀಟರ್. ಇದರಲ್ಲಿ ನಿಮಗೆ ಕೆಂಪು ರಕ್ತ ಕಣಗಳು ಆಲ್ಮೋಸ್ಟ್ 50 ಲಕ್ಷದಿಂದ 55 ಲಕ್ಷ RBC ಸೆಲ್ಗಳು ಕೇವಲ 1 ಮಿಲಿಮೀಟರ್ ನಲ್ಲಿ ಇರುತ್ತೆ. ಸೊ ದಟ್ ಈಸ್ ದ ಕಾನ್ಸಂಟ್ರೇಷನ್ ಆಫ್ RBC ಪರ್ millimeter, centimeter alla, millimeter per millimeter cube. So that is the concentration of your RBC. So this is technically important. Exam ಅಲ್ಲಿ ಕೇಳ್ತಾರೆ. And ನೀವು ಹಾಸ್ಪಿಟಲ್ ಗಳಲ್ಲಿ ರಕ್ತ ಕಣ ಕಡಿಮೆ ಆಗಿದೆ ಅಂತ ಹೋಗ್ತಿರಲ್ಲ, ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಮಾಮೂಲಿ ಮನುಷ್ಯ, ಆರೋಗ್ಯಕರವಾಗಿರೋ ಮನುಷ್ಯನಲ್ಲಿ 50 ಲಕ್ಷದಿಂದ ಅಥವಾ 5 to 5.5 ಬಿಲಿಯನ್ RBC ಗಳು ಇರಬೇಕು. ಕ್ಲಿಯರ್ ಅಲ್ವಾ? ಹಾ, ಇದಕ್ಕಿಂತ ವೆರಿ ಇಂಪಾರ್ಟೆಂಟ್ ಇರೋದು, ಎಕ್ಸಾಮ್ ನಲ್ಲಿ ಕೆಲವು ಸಲ ಬಂದಿದೆ, ನಾನು ಅದನ್ನು ಗಮನಿಸಿದೀನಿ ಕೂಡ. RBC ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಸುಮಾರು ಸಲ ಕೇಳಿದ್ದಾರೆ ಅಲ್ವಾ? ನಮಗೆ ಬೋನ್ ಮ್ಯಾರೋಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಎಸ್ಪೆಷಲಿ ದಪ್ಪದಾಗಿರೋ ಮೂಳೆಗಳಲ್ಲಿ ಜಾಸ್ತಿಯಾಗಿ ಪ್ರೊಡ್ಯೂಸ್ ಆಗುತ್ತೆ. ಎಸ್ಪೆಷಲಿ ನಿಮಗೆ ಕೈಯಲ್ಲಿರುವಂತ ಬೋನ್ಸ್ ಇರ್ಬೋದು, ಫೀಮರ್ ತೊಡೆಯ ಮೂಳೆ ಇರ್ಬೋದು, ಸೊ ಇಲ್ಲಿರುವಂತ ಟೈ ಬೋನ್ ಇರ್ಬೋದು, ಫೀಮರ್ ಇರ್ಬೋದು, ಇಲ್ಲಿರುವಂತ ಕಾಲಿನ ಮೂಳೆಯಲ್ಲಿ ಹೆಚ್ಚಾಗಿ RBC ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಹಾಗಾದ್ರೆ ಹುಟ್ಟೋ ಮಗುವಿನಲ್ಲಿ, ಭ್ರೂಣದ ಒಳಗಡೆ ಇರೋ ಮಗುವಿನಲ್ಲಿ ಈ ಮೂಳೆಗಳು ಇರೋದೇ ಇಲ್ಲ, ಅಲ್ಲಿ RBC ಹೇಗೆ ಉತ್ಪತ್ತಿ ಆಗತ್ತೆ? ಇದು ಬೇಸಿಕ್ ಕ್ವೆಶ್ಚನ್ ಎಕ್ಸಾಮ್ ಇಂದ. ಬಿಕಾಸ್ ಎಲ್ಲರಿಗೂ ಗೊತ್ತು RBC ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ನಾರ್ಮಲ್ ಜನಗಳಲ್ಲಿ. ಸೊ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ ದಟ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಬೇಬಿ, ಡೆಲಿವರಿ ಆದ್ಮೇಲೆ ಹುಟ್ಟಿರೋ ಮಗು ಬಗ್ಗೆ ಮಾತಾಡ್ತಾ ಇಲ್ಲ. ಡೆಲಿವರಿ ಆಗೋದಕ್ಕಿಂತ ಮುಂಚೆನೆ ಹೊಟ್ಟೆಯ ಒಳಗಿರುವ ಭ್ರೂಣ ಏನಿದೆಯೋ ಆ ಭ್ರೂಣದಲ್ಲಿ 1ರಿಂದ ಈ ಭ್ರೂಣದಲ್ಲಿ RBC cells, basically it will be produced in your liver. Majority of the RBC liver ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಒಂದು ಸ್ವಲ್ಪ ಕ್ವಾಂಟಿಟಿ it is also produced in your spleen. ಇದು ನಿಮಗೆ ಗೊತ್ತಿರಲೇಬೇಕಾಗಿರೋ ಅಂಶ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಮಗು ಹುಟ್ಟಿ 5 ತಿಂಗಳವರೆಗೂ ಅಂತ ಅನ್ಕೊಳಕ್ ಹೋಗ್ಬೇಡಿ. ಮಗು ಸ್ಪರ್ಮ್ ಮತ್ತೆ ಓವಮ್ ಫ್ಯೂಸ್ ಆಗಿ ಹೊಟ್ಟೆ ಒಳಗಡೆ ಭ್ರೂಣ ಬೆಳೀತಾ ಇರುತ್ತಲ್ಲ, ಆ ಭ್ರೂಣ 5 ತಿಂಗಳು ಬರೋವರೆಗೂ ಮಾತ್ರನೇ. ಯಾಕೆಂದ್ರೆ ಭ್ರೂಣದ ಒಳಗೆ ಮೂಳೆ ಇನ್ನೂ ಇರಲ್ಲ, ಹುಟ್ಟಿದ ಮೇಲೆ ಮೂಳೆ ರೆಡಿ ಆಗಿರುತ್ತೆ. ಹಾಗಾಗಿ ಭ್ರೂಣದ ಒಳಗೆ 5 ತಿಂಗಳ, ಸರಿಸುಮಾರು 5 ತಿಂಗಳವರೆಗೆ ಸೊ ಲಿವರ್ ಮತ್ತು ಸ್ಪ್ಲೀನ್ ನಲ್ಲಿ RBC ಸೆಲ್ಗಳು ಪ್ರೊಡ್ಯೂಸ್ ಆಗುತ್ತೆ. ಸೊ 5 ತಿಂಗಳಾದ ನಂತರದಲ್ಲಿ ಸೊ ಲಿವರ್ ನಲ್ಲಿ, ಸ್ಪ್ಲೀನ್ ನಲ್ಲಿ RBC ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಮೂಳೆಯಲ್ಲಿ RBC ಸೆಲ್ ಪ್ರೊಡಕ್ಷನ್ ಆ ಭ್ರೂಣದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಹುಟ್ಟುವಷ್ಟರ ಒಳಗಡೆ ಕಂಪ್ಲೀಟ್ ಆಗಿ ಲಿವರ್ ನಲ್ಲಿ ಸ್ಟಾಪ್ ಆಗಿ ಹೋಗಿರುತ್ತೆ, ಸ್ಪ್ಲೀನ್ ನಲ್ಲೂ ಕೂಡ ಸ್ಟಾಪ್ ಆಗಿರುತ್ತೆ. ಹುಟ್ಟಿದ ನಂತರದಲ್ಲಿ ಮೂಳೆಗಳಲ್ಲಿ RBC ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಕ್ಲಿಯರ್ ಅಲ್ವಾ? ಸೊ ಶೇಪ್ ಆಫ್ ದ RBC, ಅದು ಯಾವ ಶೇಪ್ ನಲ್ಲಿದೆ, ಸೊ ಅದು ಕೂಡ ಎಕ್ಸಾಮ್ ನಲ್ಲಿ ಸುಮಾರು ಸಲ ಬಂದಿದೆ. ಸೊ ನೋಡೋದಕ್ಕೆ RBC ಚಿಕ್ಕದೊಂದು ಕಾಯಿನ್ ರೀತಿ ಕಾಣಿಸತ್ತಲ್ವಾ? ಸೊ ನಾವು ಅನ್ಕೊಂಡಿರ್ತೀವಿ ಪ್ರತಿ ಜೀವಕೋಶದ ಒಳಗಡೆ ಕೂಡ ನ್ಯೂಕ್ಲಿಯಸ್ ಇರ್ಬೇಕು ಅಂತ, ಹೌದಾ? ಬಟ್ RBC ಸೆಲ್ ನ ಒಳಗಡೆ ನಿಮಗೆ ನ್ಯೂಕ್ಲಿಯಸ್ ಇರೋದಿಲ್ಲ, ಚಪ್ಪಟೆಯಾಗಿರುತ್ತೆ, ಮಧ್ಯದಲ್ಲಿ ಗುಂಡಿ ಬಿದ್ದಿರತ್ತೆ. ನೀವು ಅದನ್ನ ಒಂದ್ ಕಡೆ ಸೈಡ್ ಅಲ್ಲಿ ಈ ತರ ಹಿಡ್ಕೊಂಡು ಕೈಯಲ್ಲಿ ಏನಾದ್ರೂ ನೋಡೋ ಪರಿಸ್ಥಿತಿ ಬಂದ್ರೆ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ RBC ಸೆಲ್ಸ್. ಸೊ ಬಟ್ ನಾವೇನ್ ಅನ್ಕೋತೀವಿ, RBC ಸೆಲ್ಗಳಂದ್ರೆ ನೋಡೋದಕ್ಕೆ ಮೋಸ್ಟ್ಲಿ ಈ ರೀತಿ ಇರಬಹುದು ಅನ್ಕೋತೀವಿ ಅಲ್ವಾ? ಈ ರೀತಿ ಇದೆ ಅಂತ ನಮ್ಮ ಅಸೂಮ್ಷನ್ ಇರುತ್ತೆ. ಬಟ್ ದಿಸ್ ಈಸ್ ರಾಂಗ್. ದಿಸ್ ಈಸ್ ನಾಟ್ ದ ಶೇಪ್ ಆಫ್ ಯುವರ್ RBC. ಸೊ ದಿಸ್ ಈಸ್ ದ ಶೇಪ್ ಆಫ್ RBC.
ಸೊ ಕಾನ್ಕೇವ್ ಕಾನ್ವೆಕ್ಸ್ ಇದು. ಇಲ್ಲಿ ಕೇವ್ ಅಂದ್ರೆ ಏನು? ಗುಹೆ. ಗುಹೆ ಹೇಗಿರುತ್ತೆ? ಆಳವಾಗಿರುತ್ತಲ್ವಾ? ಸೊ ಇದು ಕೂಡ ಹೀಗೆ ಆಳವಾಗಿರೋದ್ರಿಂದ ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ದಟ್ ದ ಶೇಪ್ ಆಫ್ ದ RBC ಈಸ್ ಕಾನ್ಕೇವ್. ಕಾನ್ಕೇವ್ ಇನ್ ಶೇಪ್. ಕಾನ್ಕೇವ್ ಇಸ್ ಅ ಜನರಲ್ ವರ್ಡ್. ಸೊ ಎರಡೂ ಕಡೆ ನ್ಯೂಕ್ಲಿಯಸ್ ಒಳಗಡೆ ಇಲ್ಲದೆ ಇರೋದ್ರಿಂದ ನ್ಯೂಕ್ಲಿಯಸ್ ಯಾಕೆ ಬೇಡ ನಮಗೆ RBC ನಲ್ಲಿ? ವಿ ಡೋಂಟ್ ನೀಡ್ DNA. ಬೇರೆ ಸೆಲ್ಗಳಲ್ಲಾದ್ರೆ DNA ಬೇಕು ನಮಗೆ ಪ್ರೊಡಕ್ಷನ್ ಆಗೋದಕ್ಕೆ. ಇಲ್ಲಿ ನಮಗೆ ಬೇಕಾಗಿರೋದೇನು? ಇಟ್ ಈಸ್ ಎ ಮೀಡಿಯೇಟರ್ ಅಷ್ಟೇ. ಏನ್ ಕೆಲಸ ಇದೆಯೋ ಆ ಕೆಲಸ ಮಾಡ್ಬೇಕು. ಸೊ ನಿಮಗೆ ಏನಾಗಲ್ಲ, ಸೆಲ್ ಡಿವಿಷನ್ ಅಲ್ಲಿ ಇದರದೇನು ಕೆಲಸ ಇಲ್ಲದೆ ಇರೋದ್ರಿಂದ DNA ಬೇಡ. DNA ಬೇಡದಲ್ಲೇ ಇರೋದ್ರಿಂದ ನ್ಯೂಕ್ಲಿಯಸ್ ಬೇಡ. ನ್ಯೂಕ್ಲಿಯಸ್ ಬೇಡದಲ್ಲೇ ಇರೋದ್ರಿಂದ ನ್ಯೂಕ್ಲಿಯಸ್ ಇಲ್ಲ. ಸೊ ಹಾಗಾಗಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ನ್ಯೂಕ್ಲಿಯೇಟೆಡ್. ಕಾನ್ಕೇವ್ ಅಂತ ಕರೆದ್ರೂ ಒಂದೇ. ಸೊ ಇದರಲ್ಲಿ ಎರಡೂ ಕಡೆ ಗುಂಡಿ ಇರೋದ್ರಿಂದ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಕಾನ್ಕೇವ್ ಅಂತ. ಎಕ್ಸಾಮ್ ಅಲ್ಲಿ ಆಪ್ಷನ್ ಕೊಟ್ರು ದಟ್ ಈಸ್ ರೈಟ್. ಕಾನ್ಕೇವ್ ಅಂತ ಆಪ್ಷನ್ ನ ಕೊಟ್ಟರು ಕೂಡ ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಸ್ಪ್ಲೀನ್. ಸೊ ನಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಸ್ಪ್ಲೀನ್ ಏನಿದೆಯೋ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಗುಲ್ಮ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದಿ ಗ್ರೇವ್ ಯಾರ್ಡ್ ಆಫ್ RBC. ಸೊ RBC ಯ ಸ್ಮಶಾನ ಅಂತ ಕರಿತೀವಿ ಅಲ್ವಾ? ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗ್ರೇವ್ ಯಾರ್ಡ್ ಆಫ್ RBC. ಸೊ ದೀಸ್ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು RBC. ಅರ್ಥ ಆಗಿದೆಯಾ? ಇಷ್ಟು ಪಾಯಿಂಟ್ಸ್ RBC ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಬೇಕು. ಡಿವೈಡ್ ಅಂತ ಹೇಳಿದ್ರೆ ಇರಲ್ಲ ಅಂತ ಹೇಳಿ. ನ್ಯೂಕ್ಲಿಯಸ್ ಎಸ್ಪೆಷಲಿ ಇನ್ ಮ್ಯಾಮಲ್ಸ್ ಇಟ್ ಈಸ್ ಕಾನ್ಕೇವ್ ಅಥವಾ ಬೈಕಾನ್ಕೇವ್ ಇನ್ ನೇಚರ್. ಸೊ 120 days ಈಸ್ ಇಟ್ಸ್ ವ್ಯಾಲಿಡಿಟಿ. ಲೈಫ್ ಟೈಮ್ ಈಸ್ 120 days. ಅದಾದ್ಮೇಲೆ ಇಟ್ ವಿಲ್ ಗೋ ಟು ದ ಸ್ಪ್ಲೀನ್ ಅಂಡ್ ಇಟ್ ವಿಲ್ ಡೈ. ಸೊ ದಿಸ್ ಈಸ್ ಅಬೌಟ್ ಯುವರ್ RBC. ಸೊ ನೆಕ್ಸ್ಟ್ ಈಸ್ WBC, ಬಿಳಿ ರಕ್ತ ಕಣಗಳು. ನಾನು ಆಲ್ರೆಡಿ ಹೇಳಿದಾಗೆ ವೈ ಇಟ್ ಈಸ್ ವೈಟ್ ಇನ್ ಕಲರ್. ಬಿಳಿ ರಕ್ತ ಕಣಗಳು ಯಾಕೆ ಬಿಳಿಯಾಗಿವೆ? ವಾಟ್ ಈಸ್ ದ ರೀಸನ್? ಬಿಕಾಸ್ ಇಟ್ ಲ್ಯಾಕ್ಸ್ ದ ಕಂಟೆಂಟ್ ಆಫ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಕಂಟೆಂಟ್ ಇಲ್ಲದೆ ಇರೋದ್ರಿಂದ ಸೊ ದೇ ಆರ್ ಬೇಸಿಕಲಿ ವೈಟ್ ಇನ್ ಕಲರ್. ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್ ಅಲ್ವಾ? ಸೊ ವಿ ಹ್ಯಾವ್ ಆಲ್ರೆಡಿ ನಾನು ನಿಮಗೆ ಅಲ್ಲಿ ಬರ್ಸಿದ್ದೀನಲ್ವಾ? ವಿ ಹ್ಯಾವ್ ಡಿಫರೆಂಟ್ ಟೈಪ್ಸ್ ಆಫ್ white blood cells, and white blood cells are very very important because it is way more complex than your RBC ಗಿಂತನೂ ಇದು ಸ್ವಲ್ಪ ಕಷ್ಟಕರ. ಹಾಗಾಗಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈವನ್ ನಮ್ಗೆ ಕ್ಯಾನ್ಸರ್ ಬಂದಾಗ ಟ್ರೀಟ್ಮೆಂಟ್ ಮಾಡೋದಕ್ಕೆ ವಿ ಆರ್ ನಾಟ್ ಯೂಸಿಂಗ್ ಅವರ್ RBCs, ವಿ ಆರ್ ಯೂಸಿಂಗ್ ಅವರ್ WBCs. ಸೊ ಎಸ್ಪೆಷಲಿ ಬಿ ಲಿಂಫೋಸೈಟ್ ಮತ್ತೆ ಟಿ ಲಿಂಫೋಸೈಟ್ ಅಂತ ಹೇಳಿ ಸೊ ನಮಗಿವೆ. ಇಲ್ಲಿದೆಯಲ್ಲ ಲಿಂಫೋಸೈಟ್ ಅಲ್ಲಿ ಫರ್ದರ್ ವಿ ಹ್ಯಾವ್ ಡಿವಿಷನ್. ಅಷ್ಟು ಡೀಟೇಲ್ ಆಗಿ ಬೇಡ ನಿಮ್ಗೆ. ಬಿ ಲಿಂಫೋಸೈಟ್ ಮತ್ತು ಟಿ ಲಿಂಫೋಸೈಟ್ ಅಂತ ಇದೆ. ಸೊ ಬಿ ಲಿಂಫೋಸೈಟ್ ಏನ್ ಕೆಲಸ ಮಾಡುತ್ತೆ? ಬಿ ಲಿಂಫೋಸೈಟ್ ಇಟ್ ವಿಲ್ ಪ್ರೊಡ್ಯೂಸ್ ಆಂಟಿಜೆನ್. ಸೊ ಟಿ ಲಿಂಫೋಸೈಟ್ ಏನಿರುತ್ತೆ ಬೇಸಿಕಲಿ ಇಟ್ ವಿಲ್ ಡೈರೆಕ್ಟ್ಲಿ ಅಟ್ಯಾಕ್ ಆನ್ ದ ಫಾರಿನ್ ಬಾಡಿ. ಹೋಗಿ ಗಬಕ್ ಅಂತ ಕಚ್ಕೊಂಡ್ಬಿಡುತ್ತೆ ಫಾರಿನ್ ಬಾಡೀಸ್ ಇದೆ. ಕ್ಯಾನ್ಸರ್ ಬಂದಾಗ ಈ ಟಿ ಲಿಂಫೋಸೈಟ್ಸ್ ತುಂಬಾ ಡಲ್ ಆಗಿರುತ್ತೆ. ಕ್ಯಾನ್ಸರ್ ಇವೆ ಅಲ್ವಾ? ಸೊ ಕ್ಯಾನ್ಸರ್ ಸೆಲ್ಗಳು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅವನ್ನ ತಿಂದು ಹಾಕೋದಕ್ಕೆ ಆಗೋ ಶಕ್ತಿ ನಿಮಗೆ ಈ ಸೆಲ್ಗಳಲ್ಲಿ ಇರಲ್ಲ. ಆವಾಗ ಈ ಲಿಂಫೋಸೈಟ್ಸ್ ಅನ್ನ ಎಸ್ಪೆಷಲಿ ಟಿ ಲಿಂಫೋಸೈಟ್ ಅನ್ನ ದೇಹದಿಂದ ಆಚೆಗೆ ತೆಗೆದುಬಿಟ್ಟು ಅದನ್ನ ಅದರ ಜೀನ್ಸ್ ಹೈಬ್ರಿಡ್ ವೆರೈಟಿಗಳನ್ನ ಕೇಳಿದೀರಾ? ಹೈಬ್ರಿಡ್ ಗಿಡಗಳನ್ನ ಸೃಷ್ಟಿ ಮಾಡ್ತೀವಿ, ಹೈಬ್ರಿಡ್ ಪ್ರಾಣಿಗಳನ್ನ ಸೃಷ್ಟಿ ಮಾಡ್ತೀವಿ ಬೈ ಯೂಸಿಂಗ್ DNA. ಅದೇ ರೀತಿಯಾಗಿ ಇದರಲ್ಲಿರೋ DNA ನ ಕೂಡ ನಾವೇನ್ ಮಾಡ್ತೀವಿ? ಚೇಂಜ್ ಮಾಡಿಬಿಟ್ಟು ಟಿ ಲಿಂಫೋಸೈಟ್ಸ್ ಅಲ್ಲಿ ನಮಗೆ ಬೇಕಾಗಿರುವ ಗುಣಲಕ್ಷಣವನ್ನ ಅದರ ಒಳಗಡೆಗೆ ತುಂಬುತ್ತೀವಿ. ಆ ಜೀನ್ ಅನ್ನ ಟಿ ಲಿಂಫೋಸೈಟ್ಸ್ ಗೆ ಸೇರಿಸ್ತೀವಿ. ಆವಾಗ ಈ ಟಿ ಲಿಂಫೋಸೈಟ್ ಸ್ಟ್ರಾಂಗ್ ಆಗುತ್ತೆ. ದೆನ್ ಅಗೇನ್ ಕ್ಯಾನ್ಸರ್ ಪೇಷಂಟ್ ಒಳಗಡೆಗೆ ಈ ಟಿ ಲಿಂಫೋಸೈಟ್ಸ್ ನ ಬಿಟ್ಟಾಗ ಈ ಟಿ ಲಿಂಫೋಸೈಟ್ಸ್ ಗಳು ಸೀದಾ ಹೋಗಿ ಕ್ಯಾನ್ಸರ್ ಸೆಲ್ ಗಳನ್ನ ತಿಂದಾಗ. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಯುವರ್ ಲಿಂಫೋಸೈಟ್ಸ್. ಇದು ಮೇ ಬಿ ಮಾಡಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಹೇಳಿದಾರ? ಬಿ ಲಿಂಫೋಸೈಟ್ಸ್ ಅಂಡ್ ಟಿ ಲಿಂಫೋಸೈಟ್ಸ್ ಬಯೋಟೆಕ್ನಾಲಜಿ. ಓಕೆ, ಇರ್ಲಿ, ಇಟ್ ಇಸ್ ನಾಟ್ ಮೈ ರೆಸ್ಪಾನ್ಸಿಬಿಲಿಟಿ, ಬಟ್ ಸ್ಟಿಲ್. ಸೊ ಟಿ ಲಿಂಫೋಸೈಟ್ಸ್ ಅಂತ ಬರುತ್ತೆ. ಈಗ ಒಬ್ಬನಿಗೆ ಕ್ಯಾನ್ಸರ್ ಬಂದಿದೆ, ಜಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ.
ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದ್ರೆ ಯಾವ್ದು ವೀಕ್ ಆಗಿದೆ ಅಂದ್ರೆ ಟಿ ಲಿಂಫೋಸೈಟ್ ವೀಕ್ ಆಗಿದೆ. ಎಷ್ಟು ವೀಕ್ ಆಗಿದೆ ಅಂದ್ರೆ ಕ್ಯಾನ್ಸರ್ ಸೆಲ್ಗಿಂತ ವೀಕ್ ಆಗಿದೆ. ಅದಕ್ಕೋಸ್ಕರ ಕ್ಯಾನ್ಸರ್ ಸೆಲ್ ಸ್ಪೀಡ್ ಆಗಿ ಬೆಳೀತಾ ಇದೆ, ಟಿ ಲಿಂಫೋಸೈಟ್ ಮಂಕ್ ಆಗಿ ಕೂತ್ಕೊಂಡಿದೆ. ನಿಮಗೆ ಏನಾಗ್ಬೇಕು, ಟಿ ಲಿಂಫೋಸೈಟ್ ಸ್ಟ್ರಾಂಗ್ ಆದ್ರೆ ಸರಿ ಯಾವ್ದೇ ಡಿಸೀಸ್ ಬಂದ್ರು ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಹೋಗಿ ಕ್ಯಾನ್ಸರ್ ಸೆಲ್ ಮೇಲೆ ಅಟ್ಯಾಕ್ ಮಾಡುತ್ತೆ. ನಿಮಗೆ ಒಂದು ಕ್ವೆಶನ್ ಕೇಳ್ತೀನಿ, ಆರೋಗ್ಯಕರ ಮನುಷ್ಯನಲ್ಲಿ ಕ್ಯಾನ್ಸರ್ ಸೆಲ್ಗಳು ಇರುತ್ತೋ ಇಲ್ವೋ? ಪ್ರತಿಯೊಬ್ಬ ಆರೋಗ್ಯಕರ ಮನುಷ್ಯನಲ್ಲೂ ಕೂಡ ಕ್ಯಾನ್ಸರ್ ಸೆಲ್ಗಳು, ಕ್ಯಾನ್ಸರ್ ಜೀವಕೋಶಗಳು ಇದ್ದೇ ಇರ್ತವೆ. ಬಟ್ ನಮ್ಮ ಆಂಟಿಜನ್ ಮತ್ತು ಆಂಟಿಬಾಡಿ ಪ್ರತಿರೋಧಕ ಶಕ್ತಿ ಎಲ್ಲಿವರೆಗೂ ಜಾಸ್ತಿ ಇರುತ್ತೋ ಅಲ್ಲಿವರೆಗೂ ಅವೇನಾಗಿರ್ತವೆ, ಸಪ್ರೆಸ್ ಆಗಿ ಇರುತ್ತೆ, ಅವುಗಳನ್ನ ತುಳಿದು ಅದುಮಿ ಇಟ್ಟಿರ್ತವೆ. ಎಸ್ಪೆಷಲಿ ದೀಸ್ ವೈಟ್ ಬ್ಲಡ್ ಕಾರ್ಪಸಲ್ಸ್. ಯಾವಾಗ ನಮ್ಮ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ ಬೇರೆ ತರ ವಿಚಿತ್ರವಾಗಿ ಕೆಟ್ಟದಾಗಿ ಡ್ರಿಂಕ್ಸ್, ಸಿಗರೇಟ್ ಪದೇ ಪದೇ ಮಾಡಿ ನಮ್ಮ ಇಮ್ಯುನಿಟಿ ಪವರ್ ಅನ್ನ ನಾವೇ ಕಡಿಮೆ ಮಾಡ್ಕೋತೀವೋ ಆವಾಗ ನಮ್ಮ ಕಣಗಳು, ರಕ್ತ ಕಣಗಳು, ಬಿಳಿ ರಕ್ತ ಕಣ ಆಗಿರ್ಬೋದು, ಕೆಂಪು ರಕ್ತ, ಎಸ್ಪೆಷಲಿ ಬಿಳಿ ರಕ್ತ ಕಣಗಳು ವೀಕ್ ಆಗತ್ತೆ. ಆವಾಗ ಕ್ಯಾನ್ಸರ್ ಸೆಲ್ಗಳು ಸ್ಟ್ರಾಂಗ್. ಈಗ ನಾವೇನ್ ಮಾಡ್ಬೇಕು, ಕ್ಯಾನ್ಸರ್ನ ತುಳಿದಾಕ್ಬೇಕು ಅಂತ ಹೇಳಿದ್ರೆ, ಸೊ ಕ್ಯಾನ್ಸರ್ ಸೆಲ್ ನ ನಾವು ವೀಕ್ ಮಾಡಕ್ ಆಗಲ್ಲ. ವೈಟ್ ಬ್ಲಡ್ ಸೆಲ್ಸ್ ನಮ್ಮ ಕೈಯಲ್ಲಿದೆ. ಪೇಷಂಟ್ ಇಂದ ಏನ್ ಮಾಡ್ತೀವಿ, ಬ್ಲಡ್ ಅನ್ನ ಆಚೆ ತೆಗೆದಾಗ ಲಿಂಫೋಸೈಟ್ಸ್ ಕೂಡ ಬರುತ್ತೆ. ಲಿಂಫೋಸೈಟ್ಸ್ ನ ವಿ ವಿಲ್ ಮಾಡಿಫೈ ಜೆನೆಟಿಕಲಿ. ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಒಂದು ಸಪರೇಟ್ ಚಾಪ್ಟರ್ ಇದೆ ನಿಮಗೆ ಬಯೋಟೆಕ್ನಾಲಜಿ. ಸೊ ಜೆನೆಟಿಕಲಿ ನಮಗೆ ಬೇಕಾಗಿರುವಂತಹ DNA ಅನ್ನ, ಈ DNA ಅನ್ನ ಈ ಲಿಂಫೋಸೈಟ್ ಒಳಗಡೆಗೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಲಿಂಫೋಸೈಟ್, ಇದು ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುವ ಜೀನ್, ಇದನ್ನ ಇದ್ರ ಜೊತೆಗೆ ಅಂಟಿಸ್ಬಿಟ್ಟು, ಅರ್ಥ ಆಯ್ತಾ? ಅಂಟಿಸ್ಬಿಟ್ಟು ಈ ಜೀವಕೋಶವನ್ನ ಒಂದು ಬ್ಯಾಗ್ ನ ಒಳಗಡೆ ಲ್ಯಾಬ್ ನಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಹಾಗಾಗಿ ಇವಾಗ ಇಮ್ಯುನಿಟಿ ಪವರ್ ಜಾಸ್ತಿ ಇರುವಂತ ಟಿ ಲಿಂಫೋಸೈಟ್ಸ್ ರೆಡಿ ಆಯ್ತಾ? ರೆಡಿ ಆಯ್ತಾ? ಈ ಟಿ ಲಿಂಫೋಸೈಟ್ಸ್ ನ ಏನ್ ಮಾಡ್ತೀವಿ, ಪುನಃ ತೆಗೆದುಬಿಟ್ಟು ಕ್ಯಾನ್ಸರ್ ಪೇಷಂಟ್ ನ ದೇಹದ ಒಳಗಡೆಗೆ ಇಂಜೆಕ್ಟ್. ಸೊ ಈ ಟಿ ಲಿಂಫೋಸೈಟ್ಗಳು ಬಾಡಿ ಒಳಗಡೆ ಹೋದ್ಮೇಲೆ ಮಲ್ಟಿಪ್ಲೈ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದಾಗ ಇವು ಹೋಗಿ ಸೀದಾ ಕ್ಯಾನ್ಸರ್ ಸೆಲ್ಗಳನ್ನ ಮಾತ್ರನೇ ಹೋಗಿ ತಿಂದು ಕ್ಯಾನ್ಸರ್ ನ ಕಡಿಮೆ ಮಾಡುತ್ತೆ. ಸೊ ದಟ್ ಈಸ್ ಬೇಸಿಕಲಿ ಕಾಲ್ಡ್ ಆಸ್ CAR ಟಿ ಟೆಕ್ನಾಲಜಿ ಅಂತ ಕರೀತಾರೆ. ಕೈಮರಿಕ್ ಆಂಟಿಜನ್ ರಿಸೆಪ್ಟಾರ್ಸ್ ಅಂತ CAR ಟಿ ಟೆಕ್ನಾಲಜಿ ಅಂತ ಯೂಸ್ ಮಾಡ್ತಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಸೊ ಅದಕ್ಕೆ ಯೂಸ್ ಮಾಡೋ ಜೆನೆಟಿಕ್ ಇಂಜಿನಿಯರಿಂಗ್, ಸೊ ಇದು CRISPR is an recombinant DNA ಟೆಕ್ನಾಲಜಿ. ಸೊ ಇದನ್ನ ಉಪಯೋಗಿಸ್ಕೊಂಡು ನಿಮಗೆ ಇಡೀ ಭೂಮಿ ಮೇಲೆ ಯಾವುದೇ ಪ್ರಾಣಿ, ಯಾವುದೇ ಗಿಡ ತಗೊಳ್ಳಿ, ನಿಮಗೆ ಯಾವ ರೀತಿಯ ಗುಣಲಕ್ಷಣ ಬೇಕೋ ಅದೆಲ್ಲ ಗುಣಲಕ್ಷಣಗಳನ್ನ ಕ್ರಿಯೇಟ್ ಮಾಡಿ ಬೈ ಯೂಸಿಂಗ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಆಗಿದೆಯಲ್ಲ? ಸೊ ಅದಕ್ಕೆಲ್ಲ ಈ ಪ್ರೊಸೀಜರ್ ಅಷ್ಟಕ್ಕೂ ಕೂಡ ನಾವು ಯೂಸ್ ಮಾಡ್ತಾ ಇರುವಂತದ್ದು ಬೇಸಿಕಲಿ ವೈಟ್ ಬ್ಲಡ್ ಕಾರ್ಪಸಲ್ಸ್, WBC ಗಳನ್ನ ಯೂಸ್ ಮಾಡ್ತೀವಿ. ಕ್ಲಿಯರ್? ಸೊ ವಿ ಹ್ಯಾವ್ ನ್ಯೂಟ್ರೋಫಿಲ್ಸ್, ಬ್ಯಾಸೋಫಿಲ್ಸ್, ಈಸನೋಫಿಲ್ಸ್, ಮೊನೋಸೈಟ್ ಅಂಡ್ ಲಿಂಫೋಸೈಟ್. ಸೊ ಮಾರ್ನಿಂಗ್ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿರೋ ಹಾಗೆ, ಸೊ ದೀಸ್ ಆರ್ ಕಾಲ್ಡ್ ಆಸ್, ಇದು ಒಂದು ಸಪರೇಟ್ ಗ್ರೂಪ್. ಯಾಕೆ ಅಂತ ಹೇಳಿದ್ರೆ ದೇ ಕಂಟೈನ್ಸ್ ಚಿಕ್ಕ ಚಿಕ್ಕ ಕಣಗಳಿವೆ ಅಲ್ವಾ? ಸೊ ಅವುಗಳನ್ನ ಗ್ರಾನ್ಯೂಲ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕರೀತೇವೆ. ಹಾಗಾಗಿ ಬೇಸಿಕಲಿ ದೇ ಆರ್ ಕಾಲ್ಡ್ ಆಸ್ ಗ್ರಾನ್ಯುಲೋಸೈಟ್ಸ್. ಸೊ ಇವು ಅದರಲ್ಲಿ ಆಬ್ಸೆಂಟ್ ಆಗಿರೋ ಕಾರಣ ವಿ ಕಾಲ್ ದಮ್ ಆಸ್ ಎ ಗ್ರಾನ್ಯುಲೋಸೈಟ್ಸ್. ಕ್ಲಿಯರ್? WBC ನಲ್ಲಿ ತುಂಬಾ ಜಾಸ್ತಿ ಇರುವಂತ WBC ಯಾವುದು? ಸೊ ಇಟ್ ಈಸ್ ನಥಿಂಗ್ ಬಟ್ ಯುವರ್ ನ್ಯೂಟ್ರೋಫಿಲ್. ಕ್ಲಿಯರ್ ಆಯ್ತಲ್ವಾ? ಸೊ ಇದಿಷ್ಟು ಪಾಯಿಂಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ವಿ ವಿಲ್ ಗೋ ಇನ್ ಮಿಲಿಮೀಟರ್ ಕ್ಯೂಬ್ಗೆ ಬಿಳಿ ರಕ್ತ ಕಣಗಳು ಎಷ್ಟಿರ್ಬೇಕು? ಕೆಂಪು ರಕ್ತ ಕಣ ಎಷ್ಟಿತ್ತು? ಅರೌಂಡ್ 50 ಲಕ್ಷ. 50 ಲಕ್ಷ ಪರ್ ಮಿಲಿಮೀಟರ್ ಅಂತ ಅಂದಾಜಿಗೆ ತಗೊಂಡ್ವಿ, ಕನ್ಸಿಡರ್ ಮಾಡಿದ್ವಿ. ವೆರಾಸ್ ಇಫ್ ಯು ಕನ್ಸಿಡರ್ ವೈಟ್ ಬ್ಲಡ್ ಕಾರ್ಪಸಲ್ಸ್, ಸೊ ಇದು ನ್ಯೂಕ್ಲಿಯೇಟೆಡ್ ಅಥವಾ ಎ ನ್ಯೂಕ್ಲಿಯೇಟೆಡ್? ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇತ್ತಲ್ವಾ? ಸೊ ಹಾಗಾಗಿ ಇಟ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯೇಟೆಡ್. ಕ್ಲಿಯರ್? ಸೊ 1 ಮಿಲಿಮೀಟರ್, 1 ಮಿಲಿಮೀಟರ್ ಕ್ಯೂಬ್, 1 ಮಿಲಿಮೀಟರ್ ಕ್ಯೂಬ್ಗೆ ಎಷ್ಟಿರುತ್ತೆ? ಕೇವಲ 6000ದಿಂದ 8000 ಮಾತ್ರ ಬಿಳಿ ರಕ್ತ ಕಣಗಳು. ಸೊ ಯು ಕ್ಯಾನ್ ಇಮ್ಯಾಜಿನ್ ದ ಕಂಪ್ಯಾರಿಟಿವ್ ನಂಬರ್ ಬಿಟ್ವೀನ್ RBC ಅಂಡ್ WBC.
ಅದು ಲಕ್ಷ, ಇದು ಕೇವಲ 1000. ಆಯ್ತಾ? ಸೊ ವಾಟ್ ಈಸ್ ದ ಲೈಫ್ ಸ್ಪ್ಯಾನ್? ಸೊ ವೈಟ್ ಬ್ಲಡ್ ಸೆಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಲ್ಯೂಕೋಸೈಟ್ಸ್. ಸೊ WBC ಎಷ್ಟು ದಿನ ಬದುಕುತ್ತೆ? 120 ಡೇಸ್ ಬದುಕಿದ್ರೆ ನೀವು ಹೆಂಗ್ ನೆನ್ಪಿಟ್ಕೊಳ್ಳಿ ಅಂದ್ರೆ ಅದು 120 ದಿನ ಆದ್ರೆ ಇದು 20 ದಿನ ಅಂತ ಇಟ್ಕೊಳ್ಳಿ ಅಂದಾಜಿಗೆ. ನೆನ್ಪು ಮಾಡ್ಕೊಳಕ್ ಈಸಿ ಆಗ್ಲಿ ಅಂತ ಅಷ್ಟೇನೆ, ಎಕ್ಸಾಕ್ಟ್ ಡೇಟ್ ಎಲ್ಲೂ ಹೇಳ್ತಾ ಇಲ್ಲ. ಸೊ ಬಿಳಿ ಕೆಂಪು ರಕ್ತ ಕಣ 120 ದಿನ ಬದುಕಿದ್ರೆ ಇದು ಅಂದಾಜು 20 ದಿನ ಬದುಕುತ್ತೆ ಅಂತ ನೆನ್ಪಿಟ್ಟು. ಸೊ ಈಸಿ ಆಗುತ್ತೆ, ಭಯ ಹೊಡೆಯೋದು ತಪ್ಪದು. ಸೊ 13 ರಿಂದ 20 ದಿನಗಳವರೆಗೆ ಇದು ಬದುಕುತ್ತೆ. ಈಸಿ ಇದೆಯಾ? ನೆನ್ಪಿಟ್ಕೋಬೋದಾ? ಡನ್. ಸೊ ಇದರಲ್ಲಿ ವಿ ಹ್ಯಾವ್ 2 ಟೈಪ್ಸ್ ಆಸ್ ಆಲ್ರೆಡಿ ಸೆಡ್, granulocytes and agranulocytes. So neutrophils, eosinophils ಮತ್ತು basophils, they are basically called as granulocytes. ಇದನ್ನ ಡಿಸ್ಕಸ್ ಮಾಡಿದೀವಿ. So then lymphocytes and monocytes are called as agranulocytes. ಯಾಕೆಂದ್ರೆ ಅದ್ರ ಒಳಗಡೆ ಗ್ರಾನ್ಯೂಲ್ಸ್ ಇರೋದಿಲ್ಲ. ಸೊ ನ್ಯೂಟ್ರೋಫಿಲ್ಸ್ ಇದನ್ನು ಬರ್ಕೊಂಡಾಗಿದೆಯಾ ಆಲ್ರೆಡಿ? ನ್ಯೂಟ್ರೋಫಿಲ್ಸ್ ಆರ್ ಮೋಸ್ಟ್ ಅಬಂಡೆಂಟ್, ತುಂಬಾ ಜಾಸ್ತಿ ಇರುವಂತದ್ದು ಇಟ್ ಇಸ್ ನ್ಯೂಟ್ರೋಫಿಲ್ಸ್. So 60 to 65% majority so will be of neutrophils. ಕೇವಲ 0.5 approximately 1% ಇರೋದು. So it is your basophils. So last part is our lymphocytes. ನಿಮಗೆ ಆಲ್ರೆಡಿ ಹೇಳಿದೆ ಅಲ್ವಾ, ಲಿಂಫೋಸೈಟ್ಸ್ ನಲ್ಲಿ 2 ಭಾಗ ಇದೆ. ಬೇಸಿಕಲಿ ಇದು ಎಕ್ಸಾಮ್ ನಲ್ಲಿ ಯಾಕೆ ಬರೋದಕ್ಕೆ ಚಾನ್ಸಸ್ ಇದೆ ಅಂತ ಹೇಳಿದ್ರೆ, ಹೆಚ್ಚಾಗಿ ಕ್ಯಾನ್ಸರ್ ಕಾಯಿಲೆ ಜಾಸ್ತಿ ಆಗಿರೋದ್ರಿಂದ. ಕ್ಯಾನ್ಸರ್ ಕಾಯಿಲೆಯನ್ನ ಕಡಿಮೆ ಮಾಡೋದಾದ್ರೆ ನೀವು ಯಾವ ಬಿಳಿ ರಕ್ತ ಕಣಗಳನ್ನ ಪುಷ್ಟೀಕರಿಸಬಹುದು, ಇಮ್ಯುನಿಟಿಯನ್ನ ಜಾಸ್ತಿ ಮಾಡಬಹುದು. ಸೊ ಹಾಗಾಗಿ ಲಿಂಫೋಸೈಟ್ಸ್ ವಿಲ್ ಬಿ ಇಂಪಾರ್ಟೆಂಟ್ ಓನ್ಲಿ ಬಿಕಾಸ್ ಆಫ್ ಕ್ಯಾನ್ಸರ್. ಇತ್ತೀಚೆಗೆ ಕ್ಯಾನ್ಸರ್ ಕಾಯಿಲೆ ಜಾಸ್ತಿ ಆಗಿರೋದ್ರಿಂದ ಸೊ ನಿಮಗೆ ಲಿಂಫೋಸೈಟ್ಸ್ ಮೇಲೆ ಕ್ವಶನ್ ಜಾಸ್ತಿ ಕೇಳಬಹುದು. ಅದರಲ್ಲಿ ವಿ ಹ್ಯಾವ್ 2 ಟೈಪ್ಸ್ ಆಸ್ ಆಲ್ರೆಡಿ ಐ ಹ್ಯಾವ್ ಸೆಡ್. ಒನ್ ಈಸ್ ಬಿ ಲಿಂಫೋಸೈಟ್. ಇಲ್ಲಿ ನೆನ್ಪಿಟ್ಕೊಂಡ್ಬಿಡಿ, ಬಿ ಲಿಂಫೋಸೈಟ್ ಏನ್ ಮಾಡತ್ತೆ, ಡೈರೆಕ್ಟ್ ಆಗಿ ಹೋಗಿ ಯಾವ್ದಾದ್ರು ಕಾಯಿಲೆ ಬಂದಿರುವಂತ ಸೆಲ್ಗಳಿದ್ದರೆ ಅದನ್ನ ಹೋಗಿ ಅಟ್ಯಾಕ್ ಮಾಡೋದಷ್ಟೇನೆ ಟಿ ಲಿಂಫೋಸೈಟ್ ನ ಕೆಲಸ. ಅದಕ್ಕೋಸ್ಕರನೇ ನಾವೇನ್ ಮಾಡ್ತೀವಿ, ಕ್ಯಾನ್ಸರ್ ಬಂದಾಗ ಇದಕ್ಕೆ ಟಿ ಲಿಂಫೋಸೈಟ್ಗೆ ಹೆಚ್ಚಾಗಿ ನಾವು ಶಕ್ತಿಯನ್ನ ತುಂಬ್ತೀವಿ ಬೈ ಯೂಸಿಂಗ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಅರ್ಥ ಆಗಿದ್ಯಾ? ಬಿ ಲಿಂಫೋಸೈಟ್ ಏನ್ ಮಾಡುತ್ತೆ, ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡುತ್ತೆ. whereas ಟಿ ಲಿಂಫೋಸೈಟ್ ಡೈರೆಕ್ಟ್ ಆಗಿ ಹೋಗಿ ಕ್ಯಾನ್ಸರ್ ಸೆಲ್ಗಳನ್ನ ಅಥವಾ ಕರೆಕ್ಟ್ ಆಗಿ ಕೆಲಸ ಮಾಡದಲ್ಲೇ ಇರೋ ಯಾವುದೇ ಜೀವಕೋಶಗಳಿದ್ರೂ ಸಹ ಅದನ್ನ ಹೋಗಿ ಅಟ್ಯಾಕ್ ಮಾಡಿ ತಿಂದಾಕುತ್ತೆ. ಇನ್ ಅದರ್ ವರ್ಡ್ಸ್ ಯು ಕ್ಯಾನ್ ಸೇ ಕ್ಲೀನ್ ಮಾಡಿ ಹಾಕುತ್ತೆ. ಸೊ ದಟ್ ಆ ಜಾಗದಲ್ಲಿ ಇನ್ನೊಂದು ಹೊಸ ಜೀವಕೋಶ ಉತ್ಪತ್ತಿ ಆಗುತ್ತೆ. ದಟ್ ಈಸ್ ದ ಫಂಕ್ಷನ್ ಆಫ್ ಬಿ ಲಿಂಫೋಸೈಟ್ ಆಸ್ ವೆಲ್ ಆಸ್ ಟಿ ಲಿಂಫೋಸೈಟ್. ಹಾಗಾಗಿ ಕ್ಯಾನ್ಸರ್ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ಲಿ ನಿಮಗೆ ಲಿಂಫೋಸೈಟ್ ಮೇಲೆ ಇನ್ನು ಮುಂದಕ್ಕೆ ಎಲ್ಲ ಎಕ್ಸಾಮ್ಗಳಲ್ಲೂ ಕ್ವಶನ್ಸ್ ಜಾಸ್ತಿ ಬರುತ್ತೆ ಬಿಕಾಸ್ ಆಫ್ ಕ್ಯಾನ್ಸರ್. ಸೊ ಇವೆರಡನ್ನು ಸೇರಿಸಿ ನಾವೇನಂತೀವಿ ಜನರಲ್ ಆಗಿ ಇಮ್ಯೂನ್ ರೆಸ್ಪಾನ್ಸ್ ಅಥವಾ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡೋದಕ್ಕೆ ಇರುವಂತ ವೈಟ್ ಬ್ಲಡ್ ಸೆಲ್ಸ್ ಗಳು ಅಂತ ಕರಿತೀವಿ. ಬೇಸಿಕಲಿ ಎರಡನ್ನು ಸೇರಿಸಿ ಬಿ ಲಿಂಫೋಸೈಟ್ ಮತ್ತು ಟಿ ಲಿಂಫೋಸೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ WBC. ಸೊ ನಾನು ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನೋ ಇಟ್ ಈಸ್ ಮೋರ್ ದನ್ ಸಫಿಶಿಯಂಟ್. ಸೊ ನೆಕ್ಸ್ಟ್ ಒನ್ ಈಸ್ ಪ್ಲೇಟ್ಲೆಟ್. ಸೊ ಬೇಸಿಕಲಿ ನಿಮಗೆ ನಾರ್ಮಲ್ ಇನ್ಫಾರ್ಮೇಶನ್ ಅಷ್ಟೇನೆ. ಸೊ ದೀಸ್ ಆರ್ ದ ಪ್ಲೇಟ್ಲೆಟ್ಸ್. ವೈಟ್ ಕಲರ್ ಏನ್ ಕಾಣಿಸ್ತಾ ಇದೆಯೋ ಸೊ ದೀಸ್ ಆರ್, ಮತ್ತೆ ಎಕ್ಸಾಕ್ಟ್ ಆಗಿ ಇದೇ ತರ ಇರಲ್ಲ. ಸೊ ಜಸ್ಟ್ ಇಟ್ ಇಸ್ ಅನ್ ಅಸಂಪ್ಷನ್, ಈ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಸೊ ವೈಟ್ ಕಲರ್ ಏನ್ ಕಾಣಿಸ್ತಾ ಇದೆಯೋ ದೇ ಆರ್ ಬೇಸಿಕಲಿ ಪ್ಲೇಟ್ಲೆಟ್ಸ್. ಸೊ WBC ಜೊತೆನಲ್ಲೇ ಯಾಕೆ ಬರ್ತವೆ, RBC ಜೊತೆನಲ್ಲಿ ಅಂತ ಹೇಳಿದ್ರೆ ಎಲ್ಲಾದ್ರೂ ಗಾಯ ಆದಾಗ ಸೊ ಇದು ಅಲ್ಲೇ ಉಳಿತದೆ. ಸೊ ಇವುಗಳು ಬಂದು ಮುಂದೆ ಅದನ್ನ ಬ್ಲಾಕ್ ಮಾಡಿ ಹಾಕೋ, ಸೊ ದಟ್ ಹೆಚ್ಚಿಗೆ ನಮಗೆ ರಕ್ತಸ್ರಾವ ಆಗೋದು. ಕ್ಲಿಯರ್? ಸೊ ಇದರ ಸಂಖ್ಯೆ ಎಷ್ಟಿರ್ಬೇಕು, ಇದು ಆಲ್ರೆಡಿ ನಾವು ನೋಡಿದೀವಲ್ವಾ. ಸೊ ಪ್ಲೇಟ್ಲೆಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಥ್ರೋಂಬೋಸೈಟ್ಸ್. ಡಯಾಗ್ರಾಮ್ ನಲ್ಲಿ ತೋರಿಸಿದೀವಿ. ಸೊ ವಾಟ್ ಶುಡ್ ಬಿ ದ ನಂಬರ್ ಪರ್ ಮಿಲಿಮೀಟರ್ ಕ್ಯೂಬ್? ಸೊ ಇವುಗಳ ಅಂದಾಜು ಸಂಖ್ಯೆ ನಿಮಗೆ 1.5 ಲಕ್ಷ, ಮಿನಿಮಮ್ 1.5 ಲಕ್ಷ ಇರಬೇಕು. ಸೊ ಮ್ಯಾಕ್ಸಿಮಮ್ 4.5 ಲಕ್ಷ ಪ್ರತಿಯೊಬ್ಬ ಆರೋಗ್ಯಕರ ಮನುಷ್ಯನ ದೇಹದ ಒಳಗಡೆ ಪ್ರತಿ ಮಿಲಿಮೀಟರ್ ನಲ್ಲೂ ಕೂಡ 1.5 ಲಕ್ಷದಿಂದ 4.5 ಲಕ್ಷ ನಿಮಗೆ ಪ್ಲೇಟ್ಲೆಟ್ಸ್ ಗಳು ಇರ್ಬೇಕು. ಕ್ಲಿಯರ್? ಈ ಚಿಕನ್ ಗುನಿಯಾ ಎಲ್ಲ ಬಂದಾಗ ನೋಡಿದಿರಾ,
ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ನ ಕೊಡ್ತಾರೆ, ಪಪ್ಪಾಯದ ಎಲೆಯನ್ನ ತಿನ್ನೋದಕ್ಕೆ ಹೇಳ್ತಾರೆ. ನೋಡಿದೀರಾ? ಚಿಕನ್ ಗುನ್ಯಾ ಬಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರೆ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಅಲ್ಲಿ ನಿಮಗೆ ಪ್ಲೇಟ್ಲೆಟ್ ಗಳ ಸಂಖ್ಯೆ 1.5 ಲಕ್ಷ ಇಲ್ಲ, ಕೆಲವರಿಗೆ 8,000ಕ್ಕೆ 8-9,000ಕ್ಕೆ ಬಂದೋಗ್ಬಿಡುತ್ತೆ. ಆಲ್ಮೋಸ್ಟ್ ಸಾಯೋ ಸ್ಟೇಜಿಗೆ ಹೊರಟೋಗ್ಬಿಡುತ್ತೆ. ಯಾವಾಗ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ, ಎಸ್ಪೆಷಲಿ ನಿಮ್ಗೆ ಚಿಕನ್ ಗುನ್ಯಾ ಎಲ್ಲ ಬಂದಾಗ, ಸೊ ಪ್ಲೇಟ್ಲೆಟ್ಸ್ ಗಳ ಸಂಖ್ಯೆ ತುಂಬಾನೇ ಕಡಿಮೆ ಆಗುತ್ತೆ. ಸೊ ಆ ಸಮಯದಲ್ಲಿ ಒಂದೇ ಒಂದು ಸ್ವಲ್ಪ ಗಾಯ ಆದ್ರೂ, ಹೆಲ್ತ್ ಅಪ್ಸೆಟ್ ಆದ್ರೂ ಗುಣ ಆಗೋದಕ್ಕೆ ಸಖತ್ತು ಟೈಮ್ ತಗೊಂಡು, ಬಿಕಾಸ್ ದ ನಂಬರ್ ವಿಲ್ ಬಿ ಡ್ರಾಸ್ಟಿಕಲಿ ರೆಡ್ಯೂಸ್ಡ್. ಸೊ ದಿಸ್ ಈಸ್ ಫಸ್ಟ್ ಪಾಯಿಂಟ್. ಸೊ ಪ್ಲೇಟ್ಲೆಟ್ಸ್ ನಮಗೆ ಏನಕ್ಕೆ ಬೇಕು? ಕ್ಯಾನ್ ರಿಲೀಸ್ ವೆರೈಟಿ ಆಫ್ ಸಬ್ಸ್ಟೆನ್ಸಸ್ ಇನ್ಕ್ಲೂಡಿಂಗ್ ಫೈಬ್ರಿನೋಜನ್ ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ coagulation. ಸೊ ರಕ್ತ ಹೆಪ್ಪುಗಟ್ಟುವಿಕೆ ಆಗೋದಕ್ಕೆ ಮುಖ್ಯವಾದ ಕಾರಣ ಫಾರ್ ಪ್ಲೇಟ್ಲೆಟ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ಲೇಟ್ಲೆಟ್ಸ್. ಕ್ಲಿಯರ್?